ಸರ್ಕಾರ ಉರುಳಿಸೋಕು ಬೇಕು ರಮೇಶ್ ಜಾರಕಿಹೊಳಿ, ರಾಜ್ಯಾಧ್ಯಕ್ಷ ಬದಲಿಸೋಕು ಹಿಂಡುತ್ತಿದ್ದಾರಾ ಹುಳಿ. ಎರಡು ಸನ್ನಿವೇಶಗಳಿಗೂ ಸಾಕ್ಷಿಯಾದ್ರ ಕುಮಾರಣ್ಣ. ನಮಸ್ಕಾರ ವೀಕ್ಷಕರೇ, 2019ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಸರ್ಕಾರ ಅರ್ಧಕ್ಕೆ ಬಿದ್ದೋಗ್ಬಿಡ್ತು. ಬಾಂಬೆ ಟೀಮ್ ಅನ್ಕೊಂಡು ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರು ಒಂದಷ್ಟು ಜನ ನಾಯಕರುಗಳನ್ನು ಕರ್ಕೊಂಡು ಸರ್ಕಾರನ ಬೀಳಿಸ್ಬಿಟ್ರು. ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ರಮೇಶ್ ಜಾರಕಿಹೊಳಿ ಅವರೇ ಇದಕ್ಕೆ ಕಾರಣ ಅಂತ. ಆದರೆ ಹಿಂದೆ ಒಂದ್ಸಲ ಮಾತಾಡ್ತಾ ಇವೆಲ್ಲ ಸಿದ್ದರಾಮಯ್ಯ ಅವ್ರ ಪಿತೂರಿ, ನಾನು CM ಆಗಿರೋದಕ್ಕೆ ಅವ್ರು ಸಹಿಸ್ಕೊತಾ ಇಲ್ಲ, ಅದಕ್ಕೇ ಸಿದ್ದರಾಮಯ್ಯ ಅವರೇ ಉಳಿ ಹಿಂಡುಬಿಟ್ರು, ಜಾರಕಿಹೊಳಿನ ಮುಂದೆ ಬಿಟ್ಟು ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಅದು ಏನು ಬೇಕಾದ್ರೆ ಆಗಿರಲಿ, ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿಯೇ ಕಾಂಗ್ರೆಸ್ JDS ಸರ್ಕಾರ ಪತನವಾಗಿತ್ತು. ನಂತರದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂತು. ಕುದುರೆ ವ್ಯಾಪಾರವೋ ಮತ್ತೊಂದೋ ಮಗದೊಂದೋ ಏನು, ನಾಯಕರು ನಮ್ಮನ್ನು ಗೆಲ್ಲಿಸಿದ್ದವ್ರನ್ನ ಮರೆತು ವಿಧಾನಸೌಧದಲ್ಲಿ ಓಡಿದ್ದು ಜನ ಯಾರನ್ನೂ ಮರ್ತಿಲ್ಲ. ಆದರೆ 2019ರಲ್ಲಿ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಸ್ಥಾನವನ್ನು ಕೆಳಗಿಳಿಸೋಕೆ ಕಾರಣ ಆದಂಥ ರಮೇಶ್ ಜಾರಕಿಹೊಳಿ ಇದೀಗ ಮತ್ತೆ ಕುಮಾರಸ್ವಾಮಿಯವರ ಎದುರಿಗೆ ಹೋಗಿ ನಿಂತವ್ರೆ. ರಾಜಕೀಯ ಎಷ್ಟು ವೈಪರೀತ್ಯ. ಬೆಂಗಳೂರಲ್ಲಿ ವೆದರ್ ರಿಪೋರ್ಟ್ ಬೇಕಾದ್ರೆ ಹೇಳ್ಬಿಡ್ಬೋದು, ಹಿಂಗೆ ಆಗ್ಬಿಡುತ್ತೆ ಅಂತ. ಯಾಕಂದರೆ ಯಾವಾಗ ಬೇಕಾದ್ರೂ ಮಳೆ ಬರುತ್ತೆ, ಯಾವಾಗ ಬೇಕಾದ್ರೂ ಬಿಸಿಲು ಬರುತ್ತೆ. ಆದರೆ ರಾಜಕೀಯದಲ್ಲಿ ಏನು ಹೇಳೋಕ್ಕಾಗಲ್ಲ. ಯಾರು ಯಾವಾಗ ಶತ್ರುಗಳು, ಯಾರು ಯಾವಾಗ ಮಿತ್ರರು, ಯಾರು ಯಾವಾಗ ತಂತ್ರ ಮಾಡ್ತಾರೆ, ಯಾರು ಪ್ರತಿತಂತ್ರ ಮಾಡ್ತಾರೆ, ಯಾರು ಕುತಂತ್ರ ಮಾಡ್ತಾರೆ ಗೊತ್ತಾಗಲ್ಲ. ಇವತ್ತು ಮುಖನೇ ನೋಡದೆ ಹೋಗಿರೋರು ನಾಳೆ ಹೆಗಲ ಮೇಲೆ ಕೈ ಹಾಕೊಂಡು ಕೂತಿರ್ತಾರೆ. HD ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಕೆ ಕಾರಣ ಆದಂಥ ರಮೇಶ್ ಜಾರಕಿಹೊಳಿ ಅವರು 2019ರಲ್ಲಿ ಇದಕ್ಕೆ ಸೀನ್ ಕಟ್ ಮಾಡಿದ್ರೆ 2025 ಕೊನೆಯಲ್ಲಿ ವಿಜೇಂದ್ರ ಅವ್ರ ನಾಯಕತ್ವವನ್ನು ಬದಲಾಯಿಸಿ ಅಂತ ಹೋಗಿ ಡೆಲ್ಲಿಲಿ ಕೂತವ್ರೆ. ಮತ್ತದೇ ರಮೇಶ್ ಜಾರಕಿಹೊಳಿ ಅವರ ನಾಯಕತ್ವ BJPಲಿ ಅವರೇ ಮಾಜಿ ಸಚಿವರು. BJPಲಿ ಅವ್ರದ್ದೊಂದು ಗ್ಯಾಂಗ್ ಐತೆ, ಅದಕ್ಕೆ ಬೆಣ್ಣೆ ದೋಸೆ ಗ್ಯಾಂಗ್ ಅಂತಾರೆ ದಾವಣಗೆರೆ. ಯಾಕಂದರೆ GM ಸಿದ್ದೇಶ್ವರ ಅವ್ರ ನಾಯಕತ್ವ, ಕೇಂದ್ರದ ಮಾಜಿ ಸಚಿವರು GM ಸಿದ್ದೇಶ್ವರ ಅವರು, ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಅವರು, BV ನಾಯಕ್, ಸಾಕಷ್ಟು ಜನ NR ಸಂತೋಷ್, ಯಾರ್ಯಾರು BJPಲಿ ವಿರುದ್ಧವಾಗಿ ಅವರೇ ಯಡಿಯೂರಪ್ಪ ಅವರ ಕುಟುಂಬಕ್ಕೆ. ಯತ್ನಾಳ್ನ ಹೊರತುಪಡಿಸಿ, ಯತ್ನಾಳ್ ಯಾಕಲ್ಲಿಲ್ಲ ಅಂದರೆ ಉಚ್ಚಾಟನೆ ಆಗ್ಬಿಟ್ಟವ್ರೆ, ಅವ್ರನ್ನ ಹೊರತುಪಡಿಸಿ ಎಲ್ಲ ಹೋಗಲ್ಲಿ ಕೂತವ್ರೆ. ರಮೇಶ್ ಜಾರಕಿಹೊಳಿ ಅವರು ಈ ಕುಮಾರಸ್ವಾಮಿ ಅವರು ಪಕ್ಕ ಕೂತ್ಕೊಂಡವ್ರೆ. ಹೆಂಗಾದ್ರೂ ಮಾಡಿ ವಿಜೇಂದ್ರ ಅವ್ರನ್ನ ಇಳಿಸ್ಬಿಡಿ, ಹಂಗಾದರೆ ಮಾತ್ರ ನೀವು ಮತ್ತೆ ಮುಖ್ಯಮಂತ್ರಿ ಆಯ್ತೀರಾ, BJP JDS ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ, ಇಲ್ಲ ಅಂದರೆ ಏನೂ ಆಗಲ್ಲ, ಸುಮ್ಮನೆ ಡೆಲ್ಲಿಲಿ ಕೂತ್ಕೊಬಿಡಿ ನೀವು ಸೆಂಟ್ರಲ್ ಮಿನಿಸ್ಟರ್ ಆಗಿತ್ಕೊಂಡು ಅಂತ. ಒಂದು ಕಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರ ನಡುವೆ ಕುರ್ಚಿ ಕಿತ್ತಾಟ ಕಾಂಗ್ರೆಸ್ಸಲ್ಲಿ ನಡೀತಾ ಇದ್ದರೆ, BJP JDS ಅವರೆಲ್ಲ ಒಟ್ಟಾಗಿ ನಿಂತ್ಕೊಂಡು ಪ್ರತಿಪಕ್ಷವಾಗಿ ಮೆಜಾರಿಟಿ ಅಂದರೆ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಿತ್ತು. ಇವ್ರದೇ ಮನೆ ಒಂದು 3 ಬಾಗಿಲಾಗೈತೆ ಕಾಂಗ್ರೆಸ್ಸಲ್ಲಿ, BJPಲಿ ಮನೆ ಒಂದು ಊರು ಬಾಗಿಲು. ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಕಾರಣವಾಗಿದ್ದ ರಮೇಶ್ ಜಾರಕಿಹೊಳಿ ಅವರು ಈಗ ಅದೇ ಕುಮಾರಣ್ಣ ಹತ್ರ ಕೂತ್ಕೊಂಡು ವಿಜಯೇಂದ್ರ ಅವ್ರನ್ನ ಬದಲಾಯಿಸಿ ಅಥವಾ BJPಲಿರೋ ಗೊಂದಲಗಳನ್ನ ಬಗೆಹರಿಸಿ ಅಂತ ಕೂತವ್ರೆ. ಎರಡೂ ಸಂದರ್ಭದಲ್ಲೂ ರಮೇಶ್ ಜಾರಕಿಹೊಳಿ ಕಾರಣಕರ್ತ, ಎರಡೂ ಸಂದರ್ಭಕ್ಕೂ ಕುಮಾರಸ್ವಾಮಿ ಅವರೇ ಪ್ರತ್ಯಕ್ಷ ಸಾಕ್ಷಿದಾರರು. ವೀಕ್ಷಕರೇ, BJPಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗಬೇಕಾ, BJP JDS ಅಧಿಕಾರಕ್ಕೆ ಬರಬೇಕಂದ್ರೆ BJP ಏನೆಲ್ಲ ಮಾಡಬೇಕು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.